Very warm good evening, my dear friends. Today we will have yet another session or block to discuss on deductions in computing total income. In the last session, in the last video, I have explained on deductions under section 80C, theory, concept, along with 5 marks numerical. Today, rest of the topic, same model, rest of the topic, I am going to discuss in a brief manner. Deductions in computing total income. Rest of the topic means after explanation regarding 80C, rest of the topic is one by one I wrote on the whiteboard, in the board. Let us look what I wrote in the board. Okay, first one here. After 80C, 80CC, 80CCD, 80CCD, subsection 1, subsection 2, something we were discussed. So here ATD deals medical premium. Under section ATD, Income Tax Act 1961, chapter number 6A, deals, ATD deals regarding medical premium. So any premium paid by assessee during the previous year, the deduction ATD is allowable or available. It is available or applicable to individuals and HUF. Okay, ಇಂದಿನ ತರಗತಿಯಲ್ಲಿ ನಾವು ಡಿಡಕ್ಷನ್ಸ್ ಇನ್ ಕಾಂಪ್ಯೂಟಿಂಗ್ ಟೋಟಲ್ ಇನ್ಕಮ್ ಅನ್ನು ಲರ್ನ್ ಮಾಡಿದ್ವಿ. ಅದರಲ್ಲಿ ಥಿಯರಿ ಕಾನ್ಸೆಪ್ಟ್ ಅನ್ನ ಮತ್ತೆ ATC ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ATC ಬಗ್ಗೆ ಅದರಲ್ಲಿ ಥಿಯರಿ ಕಾನ್ಸೆಪ್ಟ್ ಮತ್ತೆ ನ್ಯೂಮೆರಿಕಲ್ 5 ಮಾರ್ಕ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ರೆಸ್ಟ್ ಆಫ್ ದ ಟಾಪಿಕ್ ಇನ್ನು ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ, ಯಾವ ಮಾಡಲ್ ಅಲ್ಲಿ ಮಾಡ್ಯೂಲ್ ನಂಬರ್ 3 ಆಸ್ ಪರ್ VSKV ಕರಿಕ್ಯುಲಮ್ ನಲ್ಲಿ ಏನಿದೆ ಮೂರನೇ ಮಾಡಲ್, ಆ ಮೂರನೇ ಮಾಡಲ್ ಅಲ್ಲಿ ATC ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ರೆಸ್ಟ್ ಆಫ್ ದ ಟಾಪಿಕ್ ಏನಿದೆ ATD ಬಗ್ಗೆ, ATD ನ ಉಳಿದಿರೋ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲಿ ಯಾವುದ್ರಲ್ಲಿ ಯಾವ ಮಾಡಲ್ ಅಂದರೆ ಡಿಡಕ್ಷನ್ಸ್ ಇನ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್. ಹಿಯರ್ ಫಸ್ಟ್ ಸೆಕ್ಷನ್ ಅಂದರೆ 80D ಅಂತ ಇದೆ. ಅಂಡರ್ ಸೆಕ್ಷನ್ 80D ಯಾವುದ್ರ ಬಗ್ಗೆ ಹೇಳ್ತದೆ, ವಿವರಣೆನ ಕೊಡ್ತದೆ, ಮೆಡಿಕಲ್ ಪ್ರೀಮಿಯಂ ಬಗ್ಗೆ ವಿವರಣೆನ ಕೊಡ್ತದೆ. ಈ ಮೆಡಿಕಲ್ ಪ್ರೀಮಿಯಂ ಅಂದರೆ ಈ ಒಂದು ಸೆಕ್ಷನ್ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಇಂಡಿವಿಜುವಲ್ಗೆ ಅಪ್ಲಿಕೇಬಲ್ ಆಗುತ್ತೆ. HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಇಂಡಿವಿಜುವಲ್ ಅಂದರೆ ಐದರ್ ಸೀನಿಯರ್ ಸಿಟಿಜನ್ ಆರ್ super senior citizen or any individual less than the age having less than 60 years. The people having less than 60 years is called individuals. Super senior citizen means above 60 years, below 80 years. Super senior citizen above 80 years, 80 ವರ್ಷದ ಮೇಲೆ ಇರ್ತಕ್ಕಂಥವ್ರು ಸೂಪರ್ ಸೀನಿಯರ್ ಸಿಟಿಜನ್. 60 ವರ್ಷದ ಮೇಲೆ 80 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಬರೀ ಸೀನಿಯರ್ ಸಿಟಿಜನ್. 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲ ಇಂಡಿವಿಜುವಲ್ಸ್. ಸೊ ಇದು ATD ಅನ್ನೋದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಮೆಡಿಕಲ್ ಪ್ರೀಮಿಯಂ ಅಂದರೆ ಏನಾದರೂ ಡಾಕ್ಟರ್ ಕಡೆ ತೋರಿಸಿದ್ರೆ ಮೆಡಿಕಲ್ ಅಂದ್ರೆ ಏನು ಹೇಳ್ತೀರಾ ನೀವು? ಸಾಮಾನ್ಯವಾಗಿ ಔಷಧಕ್ಕೆ ಅನುಗುಣವಾಗಿ ಏನಾದರೂ ಡಾಕ್ಟರ್ ಹತ್ರ ತೋರಿಸಿದ ಏನಾದರೂ ಅಮೌಂಟ್ ಇದ್ದರೆ ಬಂದಿರತಕ್ಕಂಥ ಒಟ್ಟು ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಕೆಲವೊಂದು ಡಿಡಕ್ಷನ್ಸ್ ಮಾಡೋಕ್ಕೆ ಸರ್ಕಾರ ಕೆಲವೊಂದು ಕಡಿತಗಳು ಅಂತ ಇದೆ, ಅಂದರೆ ಮೈನಸ್ ಮಾಡೋದಿದೆ. ಇದು ಎಲ್ಲ ಯಾಕೆ ಅಂದರೆ ಇಷ್ಟು ಕಾನ್ಸೆಪ್ಟ್ ಎದಕ್ಕೋಸ್ಕರ ಲರ್ನ್ ಮಾಡಬೇಕಂದ್ರೆ ಬಿಕಾಸ್ ಆಫ್ ಟೋಟಲ್ ಇನ್ಕಮ್ನಲ್ಲಿ, ಅಂದರೆ ನಾವು ಟೋಟಲ್ ಇನ್ಕಮ್ ಅರ್ನ್ ಮಾಡಬೇಕಾದ್ರೆ, ಟೋಟಲ್ ಇನ್ಕಮನ್ನು ಕಂಪ್ಲೀಟ್ ಮಾಡಬೇಕಾದ್ರೆ GTIನಲ್ಲಿ ಕೆಲವೊಂದು ಡಿಡಕ್ಷನ್ಸನ್ನು ಮಾಡಬೇಕು. 80C ಇಂದ 80U ವರೆಗೂ. 80C ನಾವು ಡಿಸ್ಕಸ್ ಮಾಡಿದ್ವಿ. 80U ಅಂದರೆ ABCDFGHGH ಏನಿದೆಯಲ್ಲ, AU ಅಂದರೆ A to Z ಏನಿದೆ, ಸೊ ಆಲ್ಫಾಬೆಟಿಕಲ್ಸ್. ಸೊ ಏನು ಫಸ್ಟ್ ಇಲ್ಲಿ ATD ಏನು ಹೇಳ್ತದೆ, ಮೆಡಿಕಲ್ ಪ್ರೀಮಿಯಮನ್ನು ಯಾರ್ಯಾರಿಗೆ ಅಪ್ಲಿಕೇಬಲ್? ಇಂಡಿವಿಜುವಲ್ಸ್ ಮತ್ತು HUF. Deduction in respect of medical insurance premium, or here medical insurance or insurance premium.
ಮೆಡಿಕಲ್ ಇನ್ಶೂರೆನ್ಸನ್ನು ಯಾರಾದರೂ ಮಾಡಿಸಿದ್ರೆ, ಸೊ ಯಾರು ಇಂಡಿವಿಜುವಲ್ ಆದ್ರೂ ಆಗಿರ್ಬೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಹಿಂದೂ ಅವಿಭಕ್ತ ಕುಟುಂಬದಲ್ಲಿ ಯಾವುದೇ ಒಬ್ಬ ಮೆಂಬರಿಗೆ ಕರ್ತ ಅನ್ನೋನು ಯಜಮಾನ ಇರ್ತಾನೆ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಗೆ, ಅವನೇನಾದರೂ ಕೆಲವೊಂದು ಖರ್ಚುಗಳನ್ನು ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಖರ್ಚು ಮಾಡಿದ್ರೆ ATD ಬರ್ತದೆ. ಅಂದರೆ ಒಟ್ಟು ಆದಾಯದಲ್ಲಿ ಕೆಲವೊಂದು ಡಿಡಕ್ಷನ್ಸ್ ಮಾಡ್ಕೊಳ್ಳೋಕೆ ಇದು ಅನುಕೂಲ ಆಗುತ್ತೆ. ಅಂದರೆ GTI ಅಂತ ಬರುತ್ತೆ, ಟೋಟಲ್ ಇನ್ಕಮ್ ಮಾಡಬೇಕಾದ್ರೆ. ಈ ಟಾಪಿಕ್ ಹೇಳ್ತದೆ ಡಿಡಕ್ಷನ್ಸ್ ಇನ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್. ಹಿಯರ್ ಟೋಟಲ್ ಇನ್ಕಮ್ is equal to GTI minus deductions under section 80C to 80U. 80C ಇಂದ 80U ವರೆಗೆ ಬರ್ತಕ್ಕಂಥ ಆಲ್ಫಾಬೆಟಿಕಲ್ಸ್ ಏನಿದೆ ಅವಿಷ್ಟು ಡಿಡಕ್ಷನ್ಸ್ ಮಾಡಬೇಕು. ನಮಗೆ ಟೋಟಲ್ ಇನ್ಕಮ್ ಬೇಕು ಅಂದರೆ, ಒಟ್ಟು ಆದಾಯ ಬೇಕು ಅಂದರೆ, ಅಥವಾ ಟೋಟಲ್ ಕಂಪ್ಯೂಟಿಂಗ್ ಟೋಟಲ್ ಇನ್ಕಮ್ ಅಥವಾ ಒಟ್ಟು ಆದಾಯ, ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಡಿಡಕ್ಷನ್ಸ್ ಅನ್ನು ಮಾಡಿದ್ರೆ ನಿಮಗೆ ಡಿಡಕ್ಷನ್ಸ್ ಅಂದರೆ 80C ಇಂದ 80U. ಈ 80C ಡಿಸ್ಕಸ್ ಆಗಿದೆ. 80C ಆದಮೇಲೆ 80D ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಹಿಂದಿನ ವರ್ಷದಲ್ಲಿ ಏನಾದರೂ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನು ತನ್ನ ಡಿಪೆಂಡೆಂಟ್, ಈಗ ಸರ್ಕಾರಕ್ಕೆ ಒಂದು ತೆರಿಗೆ ಕಟ್ಟಬೇಕಾದ್ರೆ ಯಾವುದ್ರ ಮೇಲೆ ತೆರಿಗೆ ಕಟ್ಟಬೇಕು? ಟೋಟಲ್ ಇನ್ಕಮ್ ಮೇಲೆ ತೆರಿಗೆಯನ್ನು ಪಾವತಿ ಮಾಡಬೇಕು. ಈ ಹ್ಯಾಸ್ ಟು ಪೇ ಟ್ಯಾಕ್ಸ್ ಟು ದ ಗವರ್ನಮೆಂಟ್ ಆನ್ ಟೋಟಲ್ ಇನ್ಕಮ್. ಎನಿ ಇನ್ಕಮ್ ಆರ್ ರೆವೆನ್ಯೂ or profits earned during the year any assessee earned and received or profit or revenue or gain is to taxable on the basis of total income. For the purpose of calculation total income, first we have to ascertain GTI. GTI means aggregate of 5 heads of net income minus deduction under section 80C to 80U. Deductions are 80C we were discussed. Then next the 80D we are I am discussing with you people now. We will discussing step by step. So here medical insurance premium paid by the assessee during the previous year, it is allowable up to rupees 25,000 for individuals. Individuals means the individuals are the persons having less than 60 years. ಇಂಡಿವಿಜುವಲ್ಸ್ ಗಾದ್ರೆ 25,000 ರೂಪಾಯಿವಷ್ಟು ನಾವು ಕ್ಲೈಮ್ ಮಾಡ್ಕೋಬಹುದು, ಇದರಲ್ಲಿ ಕಳ್ಕೋಬಹುದು. GTI ಮೈನಸ್ ಮಾಡ್ಕೋಬಹುದು. GTI ಮೈನಸ್ ಮಾಡ್ಕೋಬಹುದು. ಎಷ್ಟರವರೆಗೂ? 25,000 ವರೆಗೂ ನಾವು ಡಿಡಕ್ಷನ್ಸ್ ಮಾಡಬಹುದು GTI ನಲ್ಲಿ. ಮತ್ತೆ ಅದೇ ಏನಾದರೂ ಅಂದರೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಜನ್ 50,000, senior citizen 55,000 rupees. Senior citizen, the age more than 60 years. Under section 80D, medical expenditure incurred for individuals is allowed rupees 25,000. 60 ವರ್ಷದ ಒಳಗಡೆ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಡಿಪೆಂಡೆಂಟ್ ಮಿಸ್ಟರ್ ಎಕ್ಸ್ ಇರ್ತಾನೆ. ಮಿಸ್ಟರ್ ಎಕ್ಸ್ ಅನ್ನೋ ವ್ಯಕ್ತಿಗೆ ಆತನ ಹೆಂಡತಿ ಆಗಲಿ, ಆತನ ಮಕ್ಕಳು ಆಗಲಿ, ಅಥವಾ ಅಮ್ಮ ಆಗಲಿ, ಅಥವಾ ಅಪ್ಪ ಆಗಲಿ, ಅಥವಾ ಯಾರಾದರೂ ಡಿಪೆಂಡೆಂಟ್ ಯಾರಿರ್ತಾರೆ ಮನೆಯಲ್ಲಿ, ಅವ್ರಿಗೋಸ್ಕರ ಏನಾದರೂ ಹಣ ಖರ್ಚು ಮಾಡಿದರೆ ಆ ಹಣ ಖರ್ಚುವರೆಗೆ ಎಲ್ಲಿವರೆಗೂ ನಾವು ಗ್ರಾಸ್ ಟೋಟಲ್, ಈಗ ನಾವು ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ನಾನು ಈಗ ಎಕ್ಸಾಂಪಲ್, ಈಗ ನಮ್ಮದು ಜಿ ಟಿ ಐ 5 ಲಕ್ಷ ಇತ್ತು ಅಂತ ಅಂದ್ಕೊಳ್ರಿ. ಎಷ್ಟು? 5 ಲ್ಯಾಕ್ ಅಂದ್ಕೊಳ್ಳಿ. ಈಗ 5 ಲ್ಯಾಕ್ ಅಂದರೆ ಯಾವುದಾದ್ರೂ ಈ ಥರದ ಖರ್ಚುಗಳು ಮಾಡಿದರೆ, ATC ನಲ್ಲಿ ಹಾಕಿದರೆ, ATDಗೆ ಹಾಕಿದರೆ ಅವಾಗ ಏನಾಗುತ್ತೆ? ಎಕ್ಸಾಂಪಲ್ ATC ಇಂದ ATU ಅದೊಂದು 2 ಲಕ್ಷ ಇತ್ತು ಅಂತ ಅಂದ್ಕೊಳ್ರಿ. ಎಷ್ಟು? 2 ಲಕ್ಷ. ಸೊ 5 ಲ್ಯಾಕ್ನಲ್ಲಿ 2 ಲ್ಯಾಕ್ ತೆಗೆದ್ರೆ 3 ಲ್ಯಾಕ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. 3 ಲ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅದೇ ಏನಾದರೂ ಯಾವುದು ನಾನು ATC ಹಾಕಿಲ್ಲ, ATC ನಲ್ಲಿ ಹೂಡಿಕೆ ಇನ್ವೆಸ್ಟ್ಮೆಂಟ್ ಅಂಡ್ ಸೇವಿಂಗ್ಸು ಮಾಡಿಲ್ಲ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂನು ಕಟ್ಟಿಲ್ಲ, ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ಹ್ಯಾಂಡಿಕ್ಯಾಪ್ಟ್ ಇಲ್ಲ, ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸಸ್ ಇಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಇಲ್ಲ,
ಡೊನೇಷನ್ಸ್ ಪೇಮೆಂಟ್ ಏನು ಪೇಮೆಂಟ್ ಮಾಡಲಾರ್ದೇನೆ ಹಾಗೆ ಹೇಳ್ಕೊಂಡಿದ್ರೆ ನಾನು ಎಷ್ಟರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು? 5 lakh. ಡಿಡಕ್ಷನ್ಸು ಸೇವಿಂಗ್ಸು ಮಾಡಿಲ್ಲ, ಅಂದರೆ ATCನಾಗ ಹಾಕಿಲ್ಲ, ಆಮೇಲೆ ATDನಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಪೇಮೆಂಟ್ ಏನೂ ಮಾಡಿಲ್ಲ, ATGನಾಗ ಹಾಕಿಲ್ಲ, AT-DB ಇಲ್ಲ, AT-DB, ATD, ATE, ATEE, ATG. If the assessee totally silent about the investment, I mean if he didn't make any investments under section 80C or any medical treatment payment towards any dependents or medical treatment for handicapped persons or any donations towards notified temples or any central government funds, ಯಾವುದನ್ನು ಹೂಡಿಕೆ ಮಾಡಿಲ್ಲ, ಬರೀ ಗ್ರಾಸ್ ಟೋಟಲ್ ಇನ್ಕಮ್ 5 ಲಕ್ಷ ಬಂದಿದೆ, ಬಟ್ ಸೇವಿಂಗ್ಸ್ ಏನು ಮಾಡಿಲ್ಲ, ಡೊನೇಷನ್ಸ್ ಏನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ, he didn't make any donations towards any notified temple or central government schemes or central government funds, ಯಾವುದಾದ್ರು NDF, ನ್ಯಾಷನಲ್ ಡಿಫೆನ್ಸ್ ಫಂಡ್. ಈಗ ಪ್ರೆಸೆಂಟ್ಲಿ COVID-19 ಬಂದಿದೆ, ಏನು ಕೋವಿಡ್-19 ಅಂತ ಬಂದ ಕೂಡಲೇ ಅಲ್ಲಿ ನೀವು ಯಾವುದೇ ಭೀಮ್ ಆ್ಯಪ್ ಅಥವಾ SBI ಭೀಮ್ ಆ್ಯಪ್ ಅಥವಾ ಫೋನ್ ಪೇ ಆಗಲಿ ಗೂಗಲ್ ಪೇ ಮಾಡೋಕೆ ಹೋದ್ರೆ ಅಲ್ಲಿ ಒಂದು PM ಕೇರ್ಸ್ ಅಂತ ಬರ್ತದೆ, PM ಕೇರ್ಸ್. ಸೊ PM ಕೇರ್ಸ್ಗೆ ಡೊನೇಷನ್ಸ್ ಮಾಡ್ತೀರಾ ಅಂತ ಕೇಳ್ತದೆ, ಅದು ATGನಲ್ಲಿ ಬರ್ತದೆ, ATG. ಸೊ ಆ ಥರದ್ದು ಏನಾದರೂ ಅಥವಾ ಅರ್ಥಕ್ವೇಕು ಅಥವಾ ಫ್ಲಡ್ ಬಂದಿರತಕ್ಕಂಥದ್ದು ಡ್ರಾಟ್ ರಿಲೀಫ್ ಫಂಡ್ಸ್ ಏನಾದರೂ ಡೊನೇಷನ್ಸ್ ಮಾಡೋದಿತ್ತು ಅಂದರೆ ಸ್ವಚ್ಛ ಗಂಗಾ ಅಂದರೆ ಭಾರತ ಸ್ವಚ್ಛ ಗಂಗಾ ಅಂತೇಳಿ ಒಂದು ಇದು ಬಂದಿದೆ. ಸೊ ಏನದು ಗಂಗಾ ನದಿನ ಕ್ಲೀನ್ ಮಾಡೋದಕ್ಕೋಸ್ಕರ ಅದಕ್ಕೆ ಏನಾದರೂ ಫಂಡನ್ನು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಫಂಡನ್ನು ಹಾಕಿದ್ರೆ ಅದೆಲ್ಲ ATG ಕಾಂಟ್ರಿಬ್ಯೂಷನ್ಸ್. ಸೊ PM ಕೇರ್ಸ್ ಅಂತ ಬಂದಿದೆ, ಅಂದರೆ PM ಕೇರ್ಸ್ಗೆ ನೀವು ಹಾಕಿದರೆ COVID-19 ಪೇಷಂಟ್ಸಿಗೆ ಅಮೌಂಟ್ ಅದು ಕಾಂಟ್ರಿಬ್ಯೂಷನ್ ಆಗ್ತದೆ. ಸೊ ಆ ಥರದ್ದು ಏನಾದರೂ ಡೊನೇಷನ್ ಮಾಡಿದ್ರೆ ಅವೆಲ್ಲ ATGನಲ್ಲಿ ಬರ್ತದೆ. ATGನೆಲ್ಲ ಡಿಡಕ್ಷನ್ ಇನ್ ನೋಟಿಫೈಡ್ ಡೊನೇಷನ್ಸ್ ಅಂತ. ಸೊ ಇಂಥವೇನು ಸೇವಿಂಗ್ಸು, ಡೊನೇಷನ್ಸು, ಮೆಡಿಕಲ್ ಟ್ರೀಟ್ಮೆಂಟು, ಮೆಡಿಕಲ್ ಪ್ರೀಮಿಯಂ, ಇನ್ಶೂರೆನ್ಸ್ ಪ್ರೀಮಿಯಮು, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನು, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಏನಾದರೂ ಲೋನ್ ತೊಗೊಂಡಿದ್ವಿ ಏನೂ ಇಲ್ಲ ಅಂದರೆ ಅಸಸ್ಸಿ ಎಷ್ಟರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ? 5 ಲಕ್ಷ ರೂಪಾಯಿ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಎಷ್ಟು? 5 lakh. ಅದೇ ಇವೆಲ್ಲ ಸೇವಿಂಗ್ಸ್ ಮಾಡಿದ್ರೆ ಎಷ್ಟಾಗುತ್ತೆ? 3 lakh ಮೇಲೆ ಟ್ಯಾಕ್ಸ್ ಕಟ್ಬೋದು. ಎಷ್ಟು? 3 lakhs. ಅಂದರೆ ಇದನ್ನ ಎದಕ್ಕೆ ಇದಿಷ್ಟು ಥೀಮ್ ಏನು ಹೇಳ್ತದೆ? ಯಾವುದೇ ಒಬ್ಬ ಅಸಸ್ಸಿ ಗಳಿಸಿರ್ತಕ್ಕಂಥ ಆದಾಯದಲ್ಲಿ ಸ್ವಲ್ಪ ಹಣವನ್ನು ಯಾವುದಕ್ಕಾದ್ರೂ ಹೂಡಿಕೆ ಮಾಡಿದ್ರೆ ಅಥವಾ ಡೊನೇಷನ್ಸ್ ದೇಣಿಗೆ ರೂಪದಲ್ಲಿ ಯಾವ್ದಕ್ಕಾದ್ರೂ ಕೊಟ್ಟಿದ್ರೆ ಅವನು 5 ಲಕ್ಷದ ಮೇಲೆ ಕಟ್ಟೋ ಬದಲಾಗಿ ಎಷ್ಟು ಲಕ್ಷದ ಮೇಲೆ ಕಟ್ಬೋದಾಗಿತ್ತು? 3 ಲಕ್ಷದ ಮೇಲೆ ಅವನು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ಬೋದು. ಗಾಟ್ ದ ಐಡಿಯಾ? ಗೊತ್ತಾಯ್ತಲ್ವಾ? ಸೊ ಇದು ಈಗ 5 ಲಕ್ಷದಲ್ಲಿ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U 2 ಲಕ್ಷ ಅಸಂಪ್ಷನ್ ಮಾಡಿದ್ದೀವಿ. 5 ಲಕ್ಷದ ಮೇಲೆ 2 ಲಕ್ಷ ಕಳೆದ್ರೆ 3 ಲಕ್ಷ ರೂಪಾಯಿ ಮೇಲೆ ಅದು ಟೋಟಲ್ ಇನ್ಕಮ್ ಆಗುತ್ತೆ. ಈ ಟೋಟಲ್ ಇನ್ಕಮ್ ನಲ್ಲಿ ನೀವು ಅಂದ್ರೆ 3 ಲಕ್ಷದ ಮೇಲೆ ನೀವು ಟ್ಯಾಕ್ಸ್ ಕಟ್ಬೋದಾಗಿತ್ತು. ಈ ಎಕ್ಸಾಂಪಲ್ 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಜಾಸ್ತಿ ಆಗುತ್ತಾ? 3 ಲಕ್ಷದ ಮೇಲೆ ಟ್ಯಾಕ್ಸ್ 3 ಲಕ್ಷದ ಮೇಲೆ ನಾವು ಟ್ಯಾಕ್ಸ್ ಕಟ್ಟೋದ್ರಿಂದ ನಮಗೆ ಕಡಿಮೆ ಅಮೌಂಟ್ ಅನ್ಸುತ್ತೆ. 5 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇವೆಲ್ಲ ಡಿಡಕ್ಷನ್ಸ್ ಇರೋದನ್ನ ನಾವು ಲರ್ನ್ ಮಾಡಲೇಬೇಕು. ನೀವು ಕೂಡ ಈ ಥರದ್ದೆಲ್ಲ ಗೈಡೆನ್ಸನ್ನು ನೀವು ಕೂಡ ತಿಳ್ಕೊಳ್ಳೋದ್ರಿಂದ ನಿಮ್ಮ ಕಲೀಗ್ಸ್ ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಏನಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರೆ ಅವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅವರಿಗೆ ನೀವು ಆಸ್ ಎ ಗೈಡ್ ಆಗಿ ನೀವು ಕೂಡ ಒಬ್ಬ ಕಾಮರ್ಸ್ ವಿದ್ಯಾರ್ಥಿಯಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅವರಿಗೆ ನೀವು ಸಹಾಯ ಮಾಡಬೇಕು. ದಿಸ್ ಇಸ್ ದ ಥಿಂಗ್. ಸೊ ದೀಸ್ ಆರ್ ದ ಡಿಡಕ್ಷನ್ಸ್. ಎನಿ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಬೈ assessee for dependents. So individuals is allowed rupees 25,000, for senior citizen 50,000. In case 2 marks questions bandre what is the maximum amount allowed under section 80D anta kelidre 2 amount baribeku. 2 marks question, what is the maximum limit under section 80D anta 2 marks question kelidre athwa what are the provisions, what are the provisions of under section 80D ಅಂತ ಕೇಳಿದ್ರೆ ಇಂಡಿವಿಜುವಲ್ಸ್ 25,000, ಸೀನಿಯರ್ ಸಿಟಿಜನ್ ಗೆ 50,000 ರೂಪಾಯಿ ವರೆಗೂ ನಾವು ಎಕ್ಸಂಪ್ಷನ್ ಮಾಡ್ಕೋಬಹುದು. ಇದರಲ್ಲಿ GTA ನಲ್ಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್.
Second point here, under section 80 D, under section 80 D, medical treatment of handicapped dependent. Any expenses or any medical expenditure or medical treatment for a dependent person. I mean example handicapped dependent. ಯಾರಾದರೂ ಒಬ್ಬ ಮನೆಯಲ್ಲಿ ಅಸಸಿ ಮನೆಗಳು ಯಾರಾದರೂ ಕೈ ಒಂದು ಕಾಲು ಇರದೇ ಇರತಕ್ಕಂಥ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಇದ್ದರೆ ಅಸಸಿ ಏನಾದರೂ, ಅಸಸಿ ಅಂದರೆ ಏನು, ಸರ್ಕಾರಕ್ಕೆ ಯಾರು ತೆರಿಗೆಯನ್ನು ಕಟ್ಟುವನೇ ಅಸಸಿ ಅಂತ ಕರಿತೀವಿ. ಅಸಸಿ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟನ್ನು ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಗೆ ಏನಾದರೂ ಖರ್ಚು ಮಾಡಿದ್ರೆ ಇಟ್ ಈಸ್ ಕಮ್ಸ್ ಅಂಡರ್ ಸೆಕ್ಷನ್ 80 D. ಅಂದರೆ ಗಳಿಸಿರ್ತಕ್ಕಂಥ ಒಟ್ಟು ಆದಾಯ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಇದು ಕೂಡ ಡಿಡಕ್ಷನ್ಸ್ ಅನ್ನು ನಾವು ಮಾಡ್ಕೋಬಹುದು. ಟೋಟಲ್ ಇನ್ಕಮ್ ಮೈನಸ್ GTI ಮೈನಸ್ ಅಂಡರ್ ಸೆಕ್ಷನ್ 80C to 80U ಮಾಡಬೇಕಾದ್ರೆ 80 D ನಲ್ಲಿ ಹ್ಯಾಂಡಿಕ್ಯಾಪ್ಡ್ ಮನೆಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ವಿಕಲಚೇತನ ಅಥವಾ ಏನು ಹೇಳ್ತೀವಿ ಅಂಗವಿಕಲ ಇದ್ದರೆ, ಅಂಗವಿಕಲನಿಗೆ ಏನಾದರೂ ಅವನು ಕೂಡ ಡಿಪೆಂಡೆಂಟ್ ಮನೆಯಲ್ಲಿ ಅವಲಂಬಿ, ಅವನಿಗೋಸ್ಕರ ಏನಾದರೂ ಅಸಸಿ ಖರ್ಚನ್ನು ಮಾಡಿದರೆ 80 D ಪ್ರಕಾರ ಅಂದರೆ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಮೇಂಟೆನೆನ್ಸ್ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್. ಹ್ಯಾಂಡಿಕ್ಯಾಪ್ಡ್ ಡಿಪೆಂಡೆಂಟ್ ಇನ್ ಕೇಸ್ ಇದರಲ್ಲಿ 2 ಟೈಪ್ಸ್ ಬರ್ತದೆ. ಹ್ಯಾಂಡಿಕ್ಯಾಪ್ಡ್ ಅಂದ್ರೆ ಕೂಡ ಭಾಳ ಮತ್ತೆ ಕಡಿಮೆ, 40% ಸಿವಿಯರ್ ಇದ್ರೆ ಸಿವಿಯರ್ ಅಥವಾ 80% ಸಿವಿಯರ್ ಇದ್ರೆ, ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಒಂದೇ ಪೂರ್ತಿ ಒಂದು ಲೆಗ್ ಹೋಗಿದ್ರೆ ಅಥವಾ ಒಂದು ಲೆಗ್ ಅಥವಾ ಕಾಮನ್ ಆಗಿ ಅವನು ನಡೆದಾಡ್ಲಿಕ್ಕೆ ಈಸಿ ಆಗ್ತಾ ಇದ್ರೆ ಅದು 40%. ಪೂರ್ತಿ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ, ಎರಡೂ ಕಾಲ ಇಲ್ಲ, ಬಹಳ ಸಿವಿಯರ್ ಪ್ರಾಬ್ಲಮ್ ಇದ್ರೆ 80% ಸಿವಿಯರ್ ಅಂತ ಇದೆ. ಎಷ್ಟು? 80% ಸಿವಿಯರ್. ಇಫ್ he unable to walk, it's totally is unable to walk and unable to do any works, then it comes under 80% of severe. If it is walk or if he had single leg, but if he hadn't 2 legs or hadn't hands, 40% and 80% severe. 80% medical treatment amount of deduction, under section 80 D is allowed to the resident of individuals or HUF in respect of maintenance and medical treatment of handicapped dependent. Handicapped dependent at least 40% severe. Physically disability, ಫಿಸಿಕಲ್ ಆಗಿ ಅವನು ಅಂಗವಿಕಲನಾಗಿದ್ರೆ ಬಹಳ ಕಷ್ಟ ಆಯಿತು ಅಂದರೆ 40% ಸಿವಿಯರ್ ಇದ್ದರೆ ಎಷ್ಟು ಅಮೌಂಟನ್ನು ನಾವು ಅಲೌ ಮಾಡ್ಬೋದು? 75,000 is allowed under section 80 D. ಸೊ ಔಟ್ ಆಫ್ GTI ನಲ್ಲಿ ಕೆಲವೊಂದು 80 D ಪ್ರಕಾರ 40% ಸಿವಿಯರ್ ಇದ್ರೆ, ಎಕ್ಸಾಂಪಲ್ 5 ಲಕ್ಷ ಇತ್ತು ಅಂದರೆ 5 ಲಕ್ಷದಲ್ಲಿ 75% ನೀವು 80 D ಪ್ರಕಾರ 75,000 ರೂಪಾಯಿ ನೀವು ಡಿಡಕ್ಷನ್ಸ್ ಅನ್ನ ತಗೋಬಹುದು. ಇನ್ ಕೇಸ್ 80% ಸಿವಿಯಾರಿಟಿ ಇದ್ರೆ ಇನ್ಸ್ಟೆಡ್ ಆಫ್ 25,000 1,25,000 is to be allowed. ಅಂದರೆ 75,000 ರೂಪಾಯಿಗಿಂತ ಪೂರ್ತಿ ಅವನಿಗೆ ಬಹಳಷ್ಟು ಅವನು ಫಿಸಿಕಲಿ ಭೌತಿಕವಾಗಿ ಏನೂ ಇಲ್ಲ, ನಡಿಲಿಕ್ಕೆ ಆಗ್ತಾ ಇಲ್ಲ, ಏನೂ ಕಷ್ಟಕರ ಇದೆ ಅಂದಾಗ 80% ಸಿವಿಯರ್ ಇದ್ದಾಗ 75,000 ರೂಪಾಯಿ ಬದಲಾಗಿ 1,25,000ವರೆಗೂ ನೀವು GTI ಅಂದರೆ 5 ಲಕ್ಷದಲ್ಲಿ 1,25,000 ರೂಪಾಯಿ ಡಿಡಕ್ಷನ್ಸ್ ಮಾಡಿಕೊಂಡು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕಡಿಮೆ ಮಾಡ್ಕೋಬಹುದು. ಟ್ಯಾಕ್ಸ್ ಲಯಬಿಲಿಟಿನ ಮಾಡ್ಕೋಬಹುದು, ಕಡಿಮೆ ಮಾಡ್ಕೊಳ್ಬಹುದು 80% ಆಫ್ ಸಿವಿಯರಿಟಿ ಇದ್ರೆ. ಇನ್ ಕೇಸ್ ಡಿಪೆಂಡೆಂಟ್ ಅಂತ ಬಂದ್ರೆ ಅಲ್ಲಿ ಸ್ಪೌಸ್ ಇರಬೇಕು. ಏನು ಡಿಪೆಂಡೆಂಟ್ ಅಂದ್ರೆ ಏನು? ಹಿಯರ್ ಡಿಪೆಂಡೆಂಟ್ ಮೀನ್ಸ್ ಸ್ಪೌಸ್, ಹೆಂಡತಿ ಇರಬೇಕು, ಅಥವಾ ಚಿಲ್ಡ್ರನ್ ಅಂದ್ರೆ ಮಗಳು ಅಥವಾ ಮಗ ಇರಬೇಕು, ಅಥವಾ ಪೇರೆಂಟ್ ಅಂದ್ರೆ ತಂದೆ ತಾಯಿಗಳಿರ್ಬೋದು, ಮತ್ತೆ ಅಂದ್ರೆ ತಂದೆ ತಾಯಿನೇ ಪೇರೆಂಟ್ಸ್ ಅಂದ್ರೆ, ಮತ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇರಬೇಕು, ಸಿಸ್ಟರ್ಸ್ ಮತ್ತೆ ರಿಲೇಟಿವ್ಸ್ ಇರಬಾರ್ದು ಡಿಪೆಂಡೆಂಟ್. ಹಂಗಿದ್ರೆ ಮಾತ್ರ ಇದು ಕ್ವಾಲಿಫೈ ಮಾಡ್ಬೋದು. ಸೊ ಅಂದ್ರೆ ಆ ಕ್ಯಾಟಗರಿಲಿ ಇದು ಇರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಸೊ ಟೇಕ್ ಇಟ್ ನೋಟ್ಸ್. ಇವನ್ನ ನೋಟ್ ತಗೋಬೇಕು. 40% severe disability, the amount is allowed rupees 75,000 under section 80 D. In case for 80% of severe disability or severe physical disability, 1,25,000 is to be allowed out of GTI under section 80 D.
ಇಲ್ಲಿವರೆಗೂ ನಾವು ಕೊಡ್ಬೋದು. ಸೊ ನೆಕ್ಸ್ಟ್ ಇದಾದ ನಂತರ ಅಂಡರ್ ಸೆಕ್ಷನ್ AT-DB ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಸ್ಪೆಸಿಫೈಡ್ ಡಿಸೀಸಸ್. ಕೆಲವೊಂದು ಕಾಯಿಲೆಗಳಿಗೆ ಮಾತ್ರ ಖರ್ಚು ಮಾಡಿದರೆ, ಕೆಲವೊಂದು ಅಸಸ್ಸಿ ಹಿಂದಿನ ವರ್ಷದಲ್ಲಿ ತನ್ನ ಮನೆಯಲ್ಲಿರ್ತಕ್ಕಂಥ ಯಾರಿಗಾದರೂ ಈ ಡಿಪೆಂಡೆಂಟ್ ಪರ್ಸನ್ಸ್ಗೆ, ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ಏನಾದರೂ ಖರ್ಚುಗಳನ್ನು ಮಾಡಿದರೆ, ತನ್ನನ್ನೇ ಅವಲಂಬಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಸ್ಪೆಸಿಫೈಡ್ ಡಿಸೀಸಸ್ ಆಗಿದ್ದರೆ ಅದು ಕೂಡ ಸರ್ಕಾರ ಅಂದರೆ ಕೆಲವೊಂದು ಬಿಲ್ನ ಪಾಸ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಆ ಕಡೆ ವರ್ಷತಕ್ಕಂಥ ಒಂದು ಏನಿದೆ ಫೈನಾನ್ಸ್ ಬಿಲ್, ಫೈನಾನ್ಸ್ ಆಕ್ಟ್, ಅದು ಪ್ರಕಾರ ಸ್ಪೆಸಿಫೈಡ್ ಡಿಸೀಸಸ್, ಈ ಕೆಲವೊಂದು ನಿರ್ದಿಷ್ಟಪಟ್ಟಿರ್ತಕ್ಕಂಥ ಕಾಯಿಲೆಗಳಿಗೆ ಮಾತ್ರ ಖರ್ಚು ಮಾಡಿದರೆ ಅದು ಅಂಡರ್ ಸೆಕ್ಷನ್ AT-DB ಪ್ರಕಾರ ಅಲೋ ಮಾಡ್ಬೋದು. ಯಾವ್ಯಾವ ಕಾಯಿಲೆಗಳಿಗೆ ಖರ್ಚು ಮಾಡಿರಬೇಕು ಅಂದರೆ, ಎಕ್ಸಾಂಪಲ್ ನ್ಯೂರಲಾಜಿಕಲ್ ಡಿಸೀಸಸ್ ಅಂತ ಬರ್ತದೆ. ಅದರಲ್ಲಿ ಡಿಮೆಂಟಿಯಾ, ಕೋರಿಯಾ, ಅಪಸಿಜಾ, ಅಟಕ್ಸಿಯಾ, motor neurone diseases, these are comes under neurological diseases. Then second one, cancer, full down of AIDS, chronic renal failure, hemophilia, thalassemia. These are the diseases comes under specified category. The assessee must incur on these diseases, then only qualified under section AT-DB. Which are the specified diseases? Neurological diseases, 40% or 40% less than 40% severe or more than 40% severe. Neurological diseases are dementia, motor neuron diseases, ataxia, chorea, apasia, cancer, full down of AIDS, chronic renal failure, hemophilia, thalassemia. These are the diseases the assessee has to incur on these diseases. Then only those diseases are comes under specified. If it is 40% severe disability or 80% severe disability. If 40% severe disability, there are two types of severe disability, but here the severe disability is not mentioned under AT-DB. ಇಲ್ಲಿ severe disability ಬಗ್ಗೆ ಏನು ಹೇಳಿಲ್ಲ, 40% 80%, ಬಟ್ ಆದರೆ ಎರಡು ಒಂದೇ. ಸೊ AT-DB ಮೆಡಿಕಲ್ ಟ್ರೀಟ್ಮೆಂಟ್ ಸ್ಪೆಸಿಫೈಡ್ ಡಿಸೀಸಸ್ ಇದ್ರೆ, ಇನ್ ಕೇಸ್ individuals, medical treatments is allowed for individuals, rupees 40,000 is to be allowed. 40,000 is to be allowed for individuals. 40,000 for individuals. Rupees 1 lakh for senior citizens. 40,000 for individuals, 1 lakh for senior citizens. Next part is ATE. ATE deduction for interest on loan taken for higher education. There is no maximum ceiling limit or minimum or maximum qualified under section ATE. There is no fixed amount, but they are given some theory. Deduction, interest on loan taken for higher education under section ATE is allowed to an individual in respect of payment of interest on loan if the following conditions to be satisfied. ಕೆಲವೊಂದು ATE ಹೈಯರ್ ಎಜುಕೇಷನ್ಗೆ ಲೋನ್ ಏನಾದರೂ ತಗೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದು ಏನಾದರೂ ಇತ್ತು ಅಂದ್ರೆ ಅದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಅಂತ, ಅದಕ್ಕೆ ಮಾತ್ರ ತಗೊಂಡಿದ್ರೆ ಆ ಒಂದು ನಿರ್ಬಂಧಗೊಳಪಟ್ಟಿದ್ರೆ, ಕೆಲವೊಂದು ನಿಬಂಧನೆಗೊಳಪಟ್ಟಿದ್ರೆ ಮಾತ್ರ ಇಂಟ್ರೆಸ್ಟ್ ಆನ್ ಲೋನ್ ಹೈಯರ್ ಎಜುಕೇಷನ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ಸ್ಪೆಷಲಿ ಫಾರ್ ಇಂಡಿವಿಜುವಲ್ಸ್ಗೆ ಇದೆ. ಸೊ ಲೋನ್ ಅಮೌಂಟ್ ಮಸ್ಟ್ ಬಿ ಟೇಕನ್ ಫ್ರಮ್ ಎನಿ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್.
ATE ನಲ್ಲಿ ಅವನು ಡಿಡಕ್ಷನ್ಸ್ ಮಾಡಬೇಕಾದ್ರೆ ಕೆಲವೊಂದು ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಏನಿಲ್ಲ, ಇಷ್ಟೇ ಅಮೌಂಟ್. ಎಕ್ಸಾಂಪಲ್ ಅಲ್ಲಿ 1,40,000 ಅಂತ ಬರುತ್ತೆ, ಆ ಥರ ಫಿಕ್ಸ್ಡ್ ಅಮೌಂಟ್ ಏನಿಲ್ಲ ಇದಕ್ಕೆ ATEಗೆ. ಬಟ್ ಕೆಲವೊಂದು ಕಂಡೀಷನ್ಸ್ ಇದೆ. ಲೋನ್ ಅನ್ನ ಒಂದು ಅಪ್ರೂವ್ಡ್ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ತಗೊಂಡಿರ್ಬೇಕು, ಇನ್ಸ್ಟಿಟ್ಯೂಷನ್ ಐ ಮೀನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಆಮೇಲೆ ದ ಲೋನ್ ಮಸ್ಟ್ ಬಿ ಟೇಕನ್ ಹೈಯರ್ ಎಜುಕೇಶನ್ ಆಫ್ ಆನ್ assessee, spouse or any child. Higher education means any education pursued after passing senior secondary education, I mean 10+2 PUC. ಸೊ ಯಾವುದೇ ಇಂಟ್ರೆಸ್ಟ್ ಆನ್ ಲೋನ್ ತಗೊಂಡ್ರೆ ಆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ದ ಅಬೌಟ್ 2 ಕಂಡೀಷನ್ಸ್, ಈ 2 ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಮಾಡಿದ್ರೆ, ಅಂದ್ರೆ ಒಂದು ಲೋನ್ ಅನ್ನ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಅಂತ ತಗೊಂಡಿರ್ಬೇಕು. ಆ ಲೋನ್ ಯಾರು ತಗೊಂಡಿರ್ಬೇಕು, ಓನ್ ಅಂದ್ರೆ ಅಸೆಸಿ ಆದ್ರೂ ತಗೊಂಡಿರ್ಬೋದು, ಅಥವಾ ಹೆಂಡತಿಗೋಸ್ಕರ ತಗೊಂಡಿರ್ಬೋದು, ಅಥವಾ ಮಕ್ಕಳಿಗೋಸ್ಕರ ತಗೊಂಡಿರ್ಬೋದು. ಬಟ್ ಆ ಲೋನ್ ಅನ್ನ ಹೈಯರ್ ಎಜುಕೇಶನ್ ಅಂದ್ರೆ ಏನು, 10+2 ಅಂದ್ರೆ PUC ಆದ್ಮೇಲೆ ಏನೋ ಹೈಯರ್ ಎಜುಕೇಶನ್ ಪರ್ಪಸ್ ತಗೊಂಡಿರ್ಬೇಕು ಅದನ್ನ. ಮತ್ತೆ ಇದು ಈ 2 ಕಂಡೀಷನ್ಸ್ ಅನ್ನ ಫುಲ್ಫಿಲ್ ಆದ್ಮೇಲೆ ಈ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ನ ಎಷ್ಟು ವರ್ಷಗಳವರೆಗೂ ನಾವು ಕಟ್ಬೋದು, ಎಷ್ಟು ವರ್ಷಗಳ ಕಾಲ ಅವಧಿ ಇದೆ ಅಂದ್ರೆ 7 years. 7 assessment years immediately succeeding the initial of assessment year. ಅಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ 7 ವರ್ಷಗಳ ಕಾಲ ಅಸೆಸ್ಮೆಂಟ್ ಇಯರ್ಸ್ ಏನಿದೆ ಆ 7 ವರ್ಷಗಳ ಮರುಪಾವತಿ ಮಾಡಲಿಕ್ಕೆ ಅವಕಾಶ ಇದೆ ಇಂಟ್ರೆಸ್ಟ್ ಆನ್ ಲೋನ್. ಓಕೆ, ನೆಕ್ಸ್ಟ್ ಇದಾದ ನಂತರ ATEE, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಅಂದ್ರೆ ಯಾರೇ ಗೌರ್ಮೆಂಟ್ ಎಂಪ್ಲಾಯ್ ಅಥವಾ ಪ್ರೈವೇಟ್ ಎಂಪ್ಲಾಯಿ ಇಂಟ್ರೆಸ್ಟ್ ಆನ್ ಲೋನ್ ಹೌಸಿಂಗ್ ಪರ್ಪಸ್ ಏನಾದ್ರು ತಗೊಂಡಿದ್ರೆ, ಹೌಸಿಂಗ್ ಲೋನ್ ತಗೊಂಡಿದ್ರೆ, ಹೌಸ್ ಪ್ರಾಪರ್ಟಿ. ಸೊ ವ್ಯಾಲ್ಯೂ ಆಫ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಶುಡ್ ನಾಟ್ ಎಕ್ಸೀಡ್ ₹50 lakh. ಅಂದರೆ ಎನಿ ಲೋನ್ ತಗೋಬೇಕಾದ್ರೆ 50 ಲಕ್ಷದ ಒಳಗಡೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ವ್ಯಾಲ್ಯೂ 50 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಎಷ್ಟು? 50 lakh. ಆಮೇಲೆ ಲೋನ್ ಅಮೌಂಟ್ ಶುಡ್ ನಾಟ್ ಬಿ ಎಕ್ಸೀಡ್ 35 lakh. ಲೋನ್ ತಗೊಳ್ಳೋದು 35 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಪ್ರಾಪರ್ಟಿ ವ್ಯಾಲ್ಯೂ ಶುಡ್ ನಾಟ್ ಎಕ್ಸೀಡ್ ₹50 lakh. But loan amount should not exceed ₹35 lakh. These are the conditions under section ATEE. Then what is the interest is allowable under section ATEE? I mean, what is the maximum limit? The loan must be taken for residential purpose. The house value should not exceed 50 lakh. The loan amount should not exceed 35 lakh. Then after satisfying, fulfilling these conditions, what is the interest? What is the maximum interest is allowed under section ATEE? It means say that the maximum interest is 50,000. Maximum interest on residential property should not, in the above conditions are satisfied, the actual interest on loan subject to a maximum of ₹50,000 is allowed as deduction under section ATEE. Maximum interest ಎಷ್ಟುವರೆಗೂ ಇದೆ? 50,000 ರೂಪಾಯಿವರೆಗೂ ನಾವು ಔಟ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ನಲ್ಲಿ ನಾವು ಡಿಡಕ್ಷನ್ಸ್ ಅನ್ನ ತಕ್ಕೋಬಹುದು, ಮೈನಸ್ ಮಾಡ್ಕೋಬಹುದು. ಆದ್ರೆ ಇದರಿಂದ ಏನಾಗುತ್ತೆ, ಟ್ಯಾಕ್ಸ್ ಲಯಬಿಲಿಟಿ ಬರ್ಡನ್ ಕಡಿಮೆ ಆಗುತ್ತೆ ಆಟೋಮೆಟಿಕಲಿ. ವೆನ್ ದ ಡಿಡಕ್ಷನ್ಸ್ ಆರ್ out of GTI, when the deductions are increasing mode in the under section ATC, under section ATD, under section ATED, under section ATEEB, under section ATG, under section ATEE. These are the deductions. If the assessee opt these deductions, he can eligible to reduce, or he can reduce himself tax burden. What? Tax burden. ಇದನ್ನೆಲ್ಲ ಡಿಡಕ್ಷನ್ಸ್ ಮಾಡೋದ್ರಿಂದ, ಇದನ್ನೆಲ್ಲ ಅವನು ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ, ಸೊ ಇಂಟ್ರೆಸ್ಟ್ ಆನ್ ಲೋನ್ ರೆಸಿಡೆನ್ಷಿಯಲ್ ಪರ್ಪಸ್ ತಗೊಂಡ್ರೆ ಇಂಟ್ರೆಸ್ಟ್ ಎಲ್ಲಿವರೆಗೂ ಅವನಿಗೆ ಅನುಕೂಲ ಸಿಗ್ತದೆ, ಇಂಟ್ರೆಸ್ಟ್ ಆನ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಹೌಸಿಂಗ್ ಲೋನ್ ಬಂದು 50,000 ವರೆಗೂ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ನೆಕ್ಸ್ಟ್ ಒನ್ under section ATG. This is numerical part. First I will explain
theory concept. ATG, AT double. First I will explain on ATG, AT double G, AT double GGA, AT GGC, AT double QB, AT double TA, AT RRB, and ATU. After explaining these concepts, I will go for numerical under section ATG. Okay, here ATG, deductions for notified donations. Notified donations. The deduction under section ATG is available to all assessees in respect of donations given by them if the following conditions are satisfied. Some of the following conditions are there for the purpose of claiming under section ATG. First one, donation must be given to approved funds or our institution. Donations must be given in any mode other than cash rupees 2000. Other than cash rupees 2000, donation may be given in cash up to 2000. ಕ್ಯಾಶ್ ರೂಪದಲ್ಲಿ ಡೊನೇಷನ್ ಎಷ್ಟರವರೆಗೆ ಕೊಡ್ಬೋದು? 2000 ರೂಪಾಯಿಗಿಂತ ಜಾಸ್ತಿ ಕೊಡೋಂಗಿಲ್ಲ. 2000 ಒಳಗಡೆನೆ ಡೊನೇಷನ್ಸ್ ಅನ್ನು ಕೊಡ್ಬೋದು. ಮತ್ತೆ ಅದನ್ನ ಬಿಟ್ರೆ ಕ್ಯಾಶ್ ಬಿಟ್ರೆ ಏನಿದೆ, ಚೆಕ್, ಡಿಡಿ, ಸೊ ಅದ್ರ ಮೂಲಕ ನಾವು ಎಷ್ಟನ್ನ ಪೇಮೆಂಟ್ ಮಾಡ್ಬೋದು? ಸೊ ಮೋರ್ ದ್ಯಾನ್ 2000 ಈ ತರದ ಕೆಲವೊಂದು ಕಂಡೀಷನ್ಸ್ ಅನ್ನು ಫುಲ್ಫಿಲ್ ಮಾಡಬೇಕು. ಒಂದು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇಂದ ಡೊನೇಷನ್, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ ಕೊಟ್ಟಿರಬೇಕು ಅಂತ ಸರ್ಕಾರದಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥ ಅಪ್ರೂವ್ಡ್ ಡೊನೇಷನ್ಸ್ ಫಂಡ್ಸ್ ಏನಿದೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಕೊಟ್ಟಿರಬೇಕು. ಆಮೇಲೆ ಡೊನೇಷನ್ ಶುಡ್ ನಾಟ್ ಬಿ ಗಿವನ್ ಫಾರ್ ದ ಬೆನಿಫಿಟ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜಿಯನ್, ಕ್ಯಾಸ್ಟ್ ಆರ್ ಕಮ್ಯುನಿಟಿ. ಅಂದರೆ ಕೆಲವೊಂದು ದೇಣಿಗೆ ಕೊಡಬೇಕಾದ್ರೆ ಕೆಲವೊಂದು ಕಮ್ಯುನಿಟಿ ಇರ್ತದೆ, ಒಂದು ಸಮಾಜಕ್ಕೆ ಕೊಡೋದು, ಕ್ಯಾಸ್ಟ್ ಜಾತಿಗೆ ಇಂಥ ಜಾತಿಯ ವರ್ಣಗಳಿಗೆ ಕೊಡ್ತಕ್ಕಂಥ ಹೋಗೋದು ಅಂಥದ್ದು ಕೊಟ್ಟಿರಬಾರ್ದು. ಈ ATG ನಲ್ಲಿ ಎರಡು ಅಂಶಗಳು ಗಮನಿಸಬೇಕು. There are two steps for calculation of deduction under section ATG. They are, first one, calculation of total qualifying donations. Second one, calculation of deduction amount under section ATG. ಎರಡು ಪಾಯಿಂಟ್ ಅನ್ನು ನಾವು ಇಲ್ಲಿ ಗಮನ ತಗೋಬೇಕು. ಫಸ್ಟ್ ಒನ್ total qualifying amount. Total qualifying amount. First one, there are two steps for the calculation of deduction amount under section ATG. First one, total qualifying donations. Second one, calculation of deduction under section ATG. These are the 2 points to be considered while solving or calculating regarding donations. First one, total qualifying donations. Which are total qualifying donations? Under total qualifying donations, there are two categories. Without limit donations. Second one, with limit. Without limit. Without limit means 100% deductions. How much? 100% deductions. Without limit means 100%. With limit means 50%. 50%. Here 100%. Here with limit 50%. These are the donations. With limit and without limit. What are 100%? What are without limit donations? 100% ಗೆ ಕ್ವಾಲಿಫೈ ಆಗೋದು ಯಾವುದು ಅಂದ್ರೆ ಎರಡು ತರದ ಕ್ಯಾಟಗರಿ ಇದೆ. 5 ಮಾರ್ಕ್ಸ್ ನ್ಯೂಮೆರಿಕಲ್ ಆಮೇಲೆ ಹೇಳ್ತೀನಿ gentlemen. Calculation of deduction under section ATG,
ಟೋಟಲ್ ಕ್ವಾಲಿಫೈಯಿಂಗ್ ಡೊನೇಷನ್ಸ್. ಅಂಡರ್ ಟೋಟಲ್ ಕ್ವಾಲಿಫೈಯಿಂಗ್ ಡೊನೇಷನ್ಸ್ ನಲ್ಲಿ ಎರಡು ಭಾಗ, ಒಂದು ವಿತೌಟ್ ಲಿಮಿಟ್, ಐ ಮೀನ್ 100%, ವಿತ್ ಲಿಮಿಟ್ 50%. ಇದ್ರ ಬಗ್ಗೆ ಡಿಸ್ಕಸ್ ನ್ಯೂಮರಿಕಲ್ 5 ಮಾರ್ಕ್ಸ್ ಇದೆ. ಸೊ ವಿತೌಟ್ ಲಿಮಿಟ್ ನಲ್ಲಿ ಬರ್ತಕ್ಕಂಥ ಡೊನೇಷನ್ಸ್ ಯಾವ್ಯಾವು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ 100%, ಅಂದ್ರೆ ಯಾವುದೇ ಒಬ್ಬ ಅಸಸಿ ಈ ತರದ ಒಂದು ಡೊನೇಷನ್ಸ್ ಅನ್ನ ಮಾಡಿದ್ರೆ GTI ನಲ್ಲಿ, ಔಟ್ ಆಫ್ GTI ನಲ್ಲಿ ಡಿಡಕ್ಷನ್ಸ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿನ ಕಡಿಮೆ ಮಾಡ್ಕೊಳ್ಳೋಕೆ ATG ಒಂದು ಮಟ್ರಿಕಲ್ ಎವಿನ್ಯೂ ಅಂತ ಹೇಳ್ತೀವಿ. ಎವಿನ್ಯೂ ಆರ್ ಇಂಟರ್ಮೀಡಿಯೇಟ್ಸ್ ಅಥವಾ ಒಂದು ಇನ್ವೆಂಟ್, ಒಂದು ಪಾರ್ಟ್ ಆಫ್ ಜಸ್ಟ್ ಏನಂದ್ರೆ ಟು ಟ್ಯಾಕ್ಸ್ ಅವೇಷನ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಬರ್ಡನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದೊಂದು ತಂತ್ರ. ಅಂದ್ರೆ ಐ ಮೀನ್ ಇಷ್ಟೇ, ಟ್ಯಾಕ್ಸ್ ಸರ್ಕಾರಕ್ಕೆ ಕಡಿಮೆ ಕಟ್ಟಬೇಕು, ನಮಗೆ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗಬೇಕು ಅಂದ್ರೆ ಈ ಥರದ್ದು ಕೆಲವೊಂದು ಏನು ಹೇಳ್ತೀವಿ ಐಡಿಯಾಸ್ ಇದೆ, ಉಪಾಯಗಳಿದೆ. ಇದರಲ್ಲಿ ಹಾಕಿದ್ರೆ ಟ್ಯಾಕ್ಸ್ ಕಟ್ಟೋದು ಕಡಿಮೆ ಆಗ್ತದೆ. ವಿತೌಟ್ ಲಿಮಿಟ್ ಅಂದ್ರೆ ಏನು 100% ಅಪ್ಪ. ಈಗ ಎಕ್ಸಾಂಪಲ್ ನ್ಯಾಷನಲ್ ಡಿಫೆನ್ಸ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಇದೆ, ನಮ್ಮಲ್ಲಿ ಡಿಫೆನ್ಸ್ ಇದೆ, ಆರ್ಮಿ. ಅದಕ್ಕೇನಾದ್ರೂ ಹಣವನ್ನ ಕಾಂಟ್ರಿಬ್ಯೂಷನ್ ಹಿಂದಿನ ವರ್ಷದಲ್ಲಿ ಯಾರಾದ್ರೂ ಅಸೆಸಿ ಮಾಡಿದ್ರೆ, ಇಫ್ ಅಸೆಸಿ ಮೇಡ್ ಎನಿ ಡೊನೇಷನ್ಸ್ ಟುವರ್ಡ್ಸ್ ಆರ್ಮಿ, ನೇವಿ, CRPF, like the time national defense fund, it is purely qualified, I mean totally qualified under section ATG at the rate of 100%. ಈಗ 100% ಬರೋ ಯಾವ್ಯಾವ ಅಂತ ಹೇಳ್ತಾ ಹೋಗ್ತೀವಿ. ಫಸ್ಟ್ ಒನ್ ನ್ಯಾಷನಲ್ ಡಿಫೆನ್ಸ್ ಫಂಡ್, ಸೆಕೆಂಡ್ ಒನ್ ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಆಫ್ರಿಕಾ ಫಂಡ್, ನ್ಯಾಷನಲ್ ಚಿಲ್ಡ್ರನ್ ಫಂಡ್, ಸಿಕ್ಸ್ತ್ ಒನ್ ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ, seventh one a university or any educational institution of national eminence, the chief minister earthquake relief fund, Maharashtra chief minister earthquake relief fund. Next ninth one Jilla Saksharata Samiti, national. Next 10th one the National Blood Transfusion Council or any state blood transfusion council. Next 11th point, any fund established by a state government to provide medical relief to the poor, the Army Central Welfare Fund ORR, the Indian Naval Benevolent Fund ORR, the Air Force Central Welfare Fund. Next 13th point 13 Andhra Pradesh CM Chief Minister Cyclone Relief Fund. 14th point the National Illness Assistance Fund. 15th Chief Minister Relief Fund ORR, Lieutenant Governor Relief Fund. Next 16th point the National Sports Fund set up by central government, the National Cultural Fund set up by central government. 17th point is over. 18 the funds of technology development application. Then 19th point any fund set up by state government for Gujarat for providing relief to the victims of earthquake in Gujarat. Next 20th point the National Trust of Welfare of person with autism, cerebral palsy. Then 21 point number 21 National Fund for Drug Abuse. Next 22 Swachh Bharat Kosh, Swachh Bharat Kosh. Next 23 Clean Ganga Fund. High Court 23 points, I mean 23 form of donations under section ATG without limit, I mean at the rate of 100%. These are qualified under section ATG at the rate of 100%. I quoted 23 form of donations, I mean 23 type of donations which are prevailing in India. ನಮ್ಮ ಭಾರತದಲ್ಲಿದೆ. 23 ಪಾಯಿಂಟ್ಸ್ ಹೇಳಿದ್ದೀನಿ, ಅವೆಲ್ಲ 100%. ಅಂದರೆ ಈ 23 ಫಂಡ್ಗಳಿಗೆ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಅಸೆಸಿ ಹಾಕಿದ್ರೆ GTI ನಲ್ಲಿ 10,000 ರೂಪಾಯಿ ಆಗಿದ್ರೆ 10,000 ರೂಪಾಯಿನೂ ಮೈನಸ್ ಮಾಡಬೇಕು, ಅಥವಾ 50,000 ರೂಪಾಯಿ ಆಗಿದ್ರೆ 50,000 ರೂಪಾಯಿನೂ ಕೂಡ ಏನು ಮಾಡ್ಬೋದು. GTI ನಲ್ಲಿ 5 ಲಕ್ಷ ಇದ್ರೆ 5 ಲಕ್ಷದಲ್ಲಿ 50,000 ರೂಪಾಯಿ ಈ 23ರಲ್ಲಿ ಯಾವುದಾದ್ರು ಒಂದು ಪಾಯಿಂಟಿಗೆ ಅವನು ಒಂದಕ್ಕೆ ಫಂಡಿಗೆ ಹಾಕಿದ್ರೆ ಅದು ಫುಲ್ಲಿ ಕ್ವಾಲಿಫೈ ಆಗ್ತದೆ, ಅಂದರೆ ಡಿಡಕ್ಷನ್ಸ್ ಅನ್ನ ಮಾಡ್ಬೋದು GTI ನಲ್ಲಿ. ಇನ್ನು 50% ನಮ್ಮ ವಿತ್ ಲಿಮಿಟ್ ಅಂದ್ರೆ ಏನು? ಈ ಎಕ್ಸಾಂಪಲ್ ಈಗ ಹೇಳ್ತಕ್ಕಂಥ ಎಕ್ಸಾಂಪಲ್ಸ್ ಏನಿದಾವಲ್ಲ, ಎಕ್ಸಾಂಪಲ್ 10,000 ರೂಪಾಯಿ ಹಾಕಿದ್ರೆ ಅದರಲ್ಲಿ 55,000 ರೂಪಾಯಿ ಮಾತ್ರ
5,000 ರೂಪಾಯಿ ಮಾತ್ರ ಏನು ಮಾಡ್ಬೋದು ನೀವು GTA ನಲ್ಲಿ ಮೈನಸ್ ಮಾಡ್ಕೋಬೋದು, ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಇದು ಹಾಗಲ್ಲ, ವಿತೌಟ್ ಲಿಮಿಟ್ 10,000 ರೂಪಾಯಿ ಹಾಕಿದ್ರೆ 10,000 ರೂಪಾಯಿನೂ GTA ನಲ್ಲಿ ಮೈನಸ್ ಮಾಡ್ಬೋದು. ಈಗ ವಿತ್ ಲಿಮಿಟ್ ಯಾವ್ಯಾವು? ವಿತ್ ಲಿಮಿಟ್ ಅಂದರೆ 50%. ವಿತ್ ಲಿಮಿಟ್ ಮತ್ತೆ ಇನ್ನೂ ಕೆಲವೊಂದಿದೆ ವಿತೌಟ್ ಲಿಮಿಟ್ ಡೊನೇಷನ್ಸು. ಅವು ವಿತೌಟ್ ಲಿಮಿಟ್ ಡೊನೇಷನ್ಸು ಕೂಡ ಹೌದು, ಮತ್ತೆ ವಿತ್ ಲಿಮಿಟ್ ಅಲ್ಲಿ ಕೂಡ ಅದನ್ನ ಡಿಡಕ್ಷನ್ ಮಾಡಿ ತೋರಿಸಬೇಕಾಗುತ್ತೆ. ಯಾವ್ಯಾವು? ದೀಸ್ ಆರ್ ಕ್ವಾಲಿಫೈಡ್ ಅಂಡರ್ ವಿತೌಟ್ ಲಿಮಿಟ್, ಬಟ್ ದೀಸ್ ಆರ್ ಅಲೋಬಲ್ deduction at the rate of 50%. Example, four items are there. Jawaharlal Nehru Memorial Fund. First ಇದನ್ನ 100% ಅಲ್ಲಿ ಆಗಬೇಕು, ಆಮೇಲೆ 50% ಅಲ್ಲಿ 50% ಅಂತ ಕನ್ಸಿಡರ್ ಮಾಡಬೇಕು. ಫಸ್ಟ್ 100% ಗೆ ಆಗಬೇಕು, ಆಮೇಲೆ 50% ಅಲ್ಲಿ ಕ್ವಾಲಿಫೈ ಮಾಡಬೇಕು, 50% ಅಂತ ಕ್ವಾಲಿಫೈ ಮಾಡಬೇಕು. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್, ಇದು ವಿತ್ ಲಿಮಿಟ್, ಬಟ್ ಇದನ್ನ 100% ಅಲ್ಲಿ ಫಸ್ಟ್ ಆಗಬೇಕು, ಆಮೇಲೆ 50% ಗೆ ಮತ್ತೆ ತಗೊಂಡ್ಬರಬೇಕು. ವಿತೌಟ್ ಲಿಮಿಟ್ ಡೊನೇಷನ್ಸ್ ಅಟ್ 50% ಡಿಡಕ್ಷನ್ಸ್. ವಿತೌಟ್ ಲಿಮಿಟ್ ಅಲ್ಲೇ 50% ಕ್ವಾಲಿಫೈ ಮಾಡೋದು. ಇವು ವಿತೌಟ್ ಲಿಮಿಟ್ನಾಗ ಬರ್ತವೆ, ಬಟ್ ಆದ್ರೆ ಎರಡು ಇದೆ. ವಿತೌಟ್ ಅಲ್ಲಿ ಬರ್ತದೆ, ಬಟ್ 50% ಕ್ವಾಲಿಫೈ ಮಾಡೋದು. ಒಂದನೇದು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಸೆಕೆಂಡ್ ಒನ್ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್, ಥರ್ಡ್ ಒನ್ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್, ಫೋರ್ತ್ ಒನ್ ರಾಜೀವ್ ಗಾಂಧಿ ಫೌಂಡೇಶನ್. ದೀಸ್ ಆರ್ ಇವು 100% ನಲ್ಲಿ ಹಾಕಬೇಕು, ಆಮೇಲೆ 50% ಅಂತ ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ಅನದರ್ ಎಕ್ಸಾಂಪಲ್ಸ್. ಐ ಮೀನ್ ವಿತ್ ಲಿಮಿಟ್. ಈಗ ಹೇಳೋದು ವಿತ್ ಲಿಮಿಟ್ ಅಲ್ಲಿ ಬರ್ತಕ್ಕಂಥದ್ದು. ವಿತ್ ಲಿಮಿಟ್ ನಲ್ಲಿ ಕೆಲವೊಂದಿದೆ. ಗೌರ್ಮೆಂಟ್ ಎನಿ ಡೊನೇಷನ್ಸ್ ಗಿವನ್ ಟು ಲೋಕಲ್ ಅಥಾರಿಟಿ, ಐ ಮೀನ್ ಯೂಸ್ಡ್ ಫಾರ್ ಎನಿ ಚಾರಿಟಬಲ್ ಪರ್ಪಸ್, ಎನಿ ಅಪ್ರೂವ್ಡ್ ಅಥಾರಿಟಿ ಲೈಕ್ ಹೌಸಿಂಗ್ ಬೋರ್ಡ್, the government of local authority or approved institutions. Next one, a corporation of minority community. Any donations paid for renovation or repairs to any notified temple. These are comes under with limit. I mean with limit donations. With limit donations. These are comes under numerical part. We will discuss later. After ATG, ಇದಿಷ್ಟು ATG ಒಳಗಡೆ ಬಂತು. ನೆಕ್ಸ್ಟ್ ATGG ಒಂದಿದೆ, ರೆಂಟ್ ಪೇಡ್. ನ್ಯೂಮರಿಕಲ್ ಪಾರ್ಟ್ ನೆಕ್ಸ್ಟ್ ಇದಿಷ್ಟು ಥಿಯರಿ ಎಕ್ಸ್ಪ್ಲೇನ್ ಮಾಡಲ್ಲ. ಆಫ್ಟರ್ ಕಂಪ್ಲೀಷನ್ ಆಫ್ ಥಿಯರಿ ಪಾರ್ಟ್ ಐ ವಿಲ್ ಗೋ ಫಾರ್ ನ್ಯೂಮರಿಕಲ್ ಪಾರ್ಟ್ ಅಂಡರ್ ಸೆಕೆಂಡ್ ATG. ಫಸ್ಟ್ ಐ ವುಡ್ ಲೈಕ್ ಟು ಫಿನಿಶ್ ಥಿಯರಿ ಕಾನ್ಸೆಪ್ಟ್. ATG is over. ATGG, rent paid. Deduction under section 80GG is allowed only to an individual in respect of house rent paid by him for his residence in the following conditions are to be satisfied. Following conditions satisfy ಮಾಡಿದ್ರೆ ಮಾತ್ರ ಈ ರೆಂಟ್ ಅಂದ್ರೆ ಆ ಎಕ್ಸೆಂಪ್ಷನ್ ಅನ್ನು ಅಲೋ ಮಾಡಬಹುದು ಅಂಡರ್ ಸೆಕ್ಷನ್ 80GG ಪ್ರಕಾರ. ಅವನು ಇಂಡಿವಿಜುವಲ್ಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. An individual should be self-employed. The individual should not receive any HRA. HRA we are learned in 5th semester. HRA ಬಗ್ಗೆ 5ನೇ ಸೆಮಿಸ್ಟರ್ ಅಲ್ಲಿ ಕಲಿತಿದ್ದೀವಿ. HRA ಬಂದ್ರೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A. ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A ಪ್ರಕಾರ ಸಬ್ಜೆಕ್ಟ್ ಟು ದ ಲಿಮಿಟ್ ಅನ್ನು ಏನಾದರೂ ಮೀರಿದ್ರೆ ಅದನ್ನ ಅಂಡರ್ ದ ಹೆಡ್ taxable salary under section 13 subsection A. But here the assessee should not, I mean individual should not receive an HRA. HRA ಅನ್ನು ರಿಸೀವ್ ಮಾಡಿರಬಾರದು. ಅವನು ಸೆಲ್ಫ್ ಎಂಪ್ಲಾಯ್ಡ್ ಆಗಿರಬೇಕು. HRA ಸರ್ಕಾರದಿಂದ ಪಡ್ಕೊಂಡಿರಬಾರದು. ಸರ್ಕಾರದಿಂದ HRA ಪಡ್ಕೊಂಡಿದ್ರೆ ಅವನಿಗೆ ಅಪ್ಲಿಕೇಬಲ್ ಆಗಲ್ಲ. ಮತ್ತೆ ಎಲ್ಲಿ ಹೋಗುತ್ತೆ? ಇನ್ಕಮ್ ಫ್ರಮ್ ಸ್ಯಾಲರಿ ಮಾಡಿರ್ತಿರಲ್ಲ, ಇನ್ಕಮ್ ಫಿಕ್ಸಮ್ಸ್ ಅಲ್ಲಿ ಸ್ಯಾಲರಿ ಎಂಡ್ ಕೆಳಗಡೆ ಟ್ಯಾಕ್ಸ್ ಮಾಡಬೇಕು, ಸಬ್ಜೆಕ್ಟ್ ಟು ದ ಲಿಮಿಟ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 13A ಪ್ರಕಾರ. ನೆಕ್ಸ್ಟ್, ದ ಇಂಡಿವಿಜುವಲ್ ಹೂ ಆರ್ ಸ್ಪೌಸ್ ಆರ್ ಮೈನರ್ ಚೈಲ್ಡ್ ಶುಡ್ ನಾಟ್ ಓನ್ ಎನಿ ಹೌಸ್. ಅಂದರೆ ಹೆಂಡತಿ ಆಗಲಿ ಮಗ ಆಗಲಿ ಸ್ವಂತ ಹೌಸ್ ಬೇರೆ ಕಡೆಯಲ್ಲಿ ಇರಬಾರ್ದು. ಇಂಥ ಕಂಡೀಷನ್ಸ್ ಒಪ್ಕೊಂಡಿದ್ರೆ ಮಾತ್ರ ಅದು 80GG ನಲ್ಲಿ ಕ್ವಾಲಿಫೈ ಮಾಡ್ಬೋದು. ಎಷ್ಟು ಕ್ವಾಲಿಫೈ ಮಾಡ್ಬೋದು ಗುರುಗಳೇ ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಏನು?
List of the below three amounts. List of the below three amounts. List of the below three amounts. Okay, first one 20% of total income ಮಾಡ್ಕೋಬೇಕು. List of the below three amounts. List of below three amounts. First one 20% of total income. So and so ORR. Rent paid, janma jodi, rent paid minus 10% of total income. So and so ORR 5,000 into 12, 60,000. Below three amounts, whichever is lower, lower amount. Among these below three amounts, whichever is lower, ಈ ಮೂರು ಅಮೌಂಟ್ ಅಲ್ಲಿ ಯಾವುದು ಲೋಯರ್ ಅಮೌಂಟ್ ಇರುತ್ತೆ ಅದನ್ನ ನೀವು ಡಿಡಕ್ಷನ್ಸ್ ಗೆ ಹಾಕಬಹುದು. ಡಿಡಕ್ಷನ್ಸ್ ಅನ್ನು ಕ್ವಾಲಿಫೈ ಮಾಡಿ. ಎಕ್ಸಾಂಪಲ್ ಇಲ್ಲಿ 20,000, ಇಲ್ಲಿ 50,000. So among three amounts, whichever is lower, 20,000 is lower amount. 20,000 is to be allowed under section 80G. 80G. Next, 80GA. Deduction in respect of certain donations for scientific purpose or rural development. ಸೈಂಟಿಫಿಕ್ ರಿಸರ್ಚ್ಗೆ ಏನಾದರೂ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗೆ ಏನಾದರೂ ಡೊನೇಷನ್ಸ್ ಅನ್ನು ಕೊಟ್ಟಿದ್ರೆ ಅಥವಾ ಗ್ರಾಮೀಣ ಅಭಿವೃದ್ಧಿಗೆ ಏನಾದರೂ ಡೊನೇಷನ್ಸ್ ಅನ್ನು ಕೊಟ್ಟಿದ್ರೆ ಅದು ಅಂಡರ್ ಸೆಕ್ಷನ್ 80GA ಕೆಳಗಡೆ ಬರುತ್ತೆ. ಇದು ಯಾರಿಗೆ ಅವೈಲೇಬಲ್ ಇದೆ, ಯಾರನ್ನ ಇದನ್ನ ಪೇಮೆಂಟ್ ಮಾಡ್ಬೋದು ಅಂದರೆ ಇದು ಬರೀ ಇಂಡಿವಿಜುವಲ್ಸಿಗೆ ಮಾತ್ರ ಇದೆ, HUFಗಿಲ್ಲ. ಇದು ಓನ್ಲಿ ಫಾರ್ available allowed to assess individuals donations ಅನ್ನ ಅಂದ್ರೆ ಈ ಸೆಕ್ಷನ್ ಕೆಳಗಡೆ the donations is to be paid up to ಕ್ಯಾಶ್ ರೂಪದಲ್ಲಿ ಕೊಡೋದಾದ್ರೆ 10,000 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಎಷ್ಟು? ಕ್ಯಾಶ್ ರೂಪದಲ್ಲಿ ಕ್ಯಾಶ್ ರೂಪೀಸ್ ಶುಡ್ ನಾಟ್ ಅಂದ್ರೆ ಕ್ಯಾಶ್ ಡಸ್ ನಾಟ್ ಎಕ್ಸೀಡ್ ಕ್ಯಾಶ್ ರೂಪದಲ್ಲಿ ಕೊಡೋದಿತ್ತು ಅಂದರೆ 10,000 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು, 10,000 ರೂಪಾಯಿ ಒಳಗಡೆ ಇರಬೇಕು. ಇಫ್ ಅಸೆಸಿಂಗ್ ಪೇಮೆಂಟ್ ಟುವರ್ಡ್ಸ್ ಆರ್ ಡಿಡಕ್ಷನ್ಸ್ ಟುವರ್ಡ್ಸ್ deduction in respect of certain donations for scientific and rural development, the donation must be given in mode of check or DD if the assessee other than cash exceeding rupees 10,000, donation may be given in cash up to 10,000 only. Other than cash means check, DD or anything, NEFT, RTGS or anything made. If he made those amounts comes under 80GC. Here no fixed amount. There is no maximum limit. There is no minimum limit. Here no maximum ceiling amount is given. So it depends upon the individual. Then finally next to 80GC. Deduction in respect of contribution given to political parties. ಇದಕ್ಕೇನಾದರೂ ಕೊಟ್ಟಿದ್ರೆ 10,000 ರೂಪಾಯಿಗಿಂತ ಜಾಸ್ತಿ ಇರಬಹುದು, 10,000 ರೂಪಾಯಿಗಿಂತ ಬೇರೆ ಕ್ಯಾಶ್ ರೂಪದಲ್ಲಿ 10,000 ರೂಪಾಯಿ ಕೊಡಬಹುದು, ಕ್ಯಾಶ್ ಬಿಟ್ಟು ಬೇರೆ ರೂಪದಲ್ಲಿ ಎಷ್ಟಾದರೂ ಕೊಡಬಹುದು. ಅದಕ್ಕೆ ಮಿನಿಮಮ್ ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿಲ್ಲ. ಇದು ನೆಕ್ಸ್ಟ್ ಪಾಯಿಂಟ್ ಏನಿದೆಯಲ್ಲ, ಡೊನೇಷನ್ ಪೊಲಿಟಿಕಲ್ ಪಾರ್ಟಿ ಏನಾದರೂ ರಾಜಕೀಯ ವ್ಯಕ್ತಿಗಳಿಗೆ ಏನಾದರೂ ಡೊನೇಷನ್ಸ್ ಅನ್ನ ಅಸೆಸಿ ಕೊಟ್ಟಿದ್ರೆ ಅದನ್ನು ಫುಲ್ಲಿ ಕ್ವಾಲಿಫೈ ಮಾಡಬೇಕು ಅಟ್ ದ ರೇಟ್ ಆಫ್ 100%. ಇದಕ್ಕೆ ಮ್ಯಾಕ್ಸಿಮಮ್ ಲಿಮಿಟು ಎಷ್ಟು ಅಂತ ಪ್ರಿಸ್ಕ್ರೈಬ್ ಮಾಡಿಲ್ಲ. ಸೊ ಇದು ನೆನ್ಪಿಟ್ಕೊಳ್ರಿ. ಡಿಡಕ್ಷನ್ಸ್ keep it in your mind. What I quote now or what I am going to quote now
Deduction in respect of contribution given to political parties under section 80GC to any political party registered under section 29A of Representative of People Act 1951. Representative of People Act ಅಂತ ಬರ್ತದೆ 1951 ಅಂಡರ್ ಸೆಕ್ಷನ್ 20A ಪ್ರಕಾರ ಅವನು ಆ ಒಂದು ಪ್ರತಿನಿಧಿಯ ಆ ರಿಜಿಸ್ಟರ್ಡ್ ಪಾರ್ಟಿ ಆಗಿರಬೇಕು. 29A ಪ್ರಕಾರ 1951 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಪ್ರಕಾರ ಅವನು ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಆಗಿರಬೇಕು. ಸೆಕ್ಷನ್ 29A ಪ್ರಕಾರ ಅವನ ಹೆಸರನ್ನ ನೋಂದಾಯಿಸಿರಬೇಕು. ಅಂತ ವ್ಯಕ್ತಿಗಳಿದ್ರೆ ಇದನ್ನ ನೋ ಡಿಡಕ್ಷನ್ ಅಲೌಡ್ ಇನ್ ಸಚ್ ಡೊನೇಷನ್ಸ್ ಪೇಡ್ ಇನ್ ಕ್ಯಾಶ್. ಇಲ್ಲಿ ಕ್ಯಾಶ್ ರೂಪದಲ್ಲಿ ಕೊಡ್ಲಿಕ್ಕೆ ಬರಂಗಿಲ್ಲ. ಅಂಡರ್ 80GC ದ ಪೊಲಿಟಿಕಲ್ ಪಾರ್ಟಿ ಡೊನೇಷನ್ ಪೇಡ್ ಟು ಪೊಲಿಟಿಕಲ್ ಪಾರ್ಟಿ ಶುಡ್ ನಾಟ್ ಪೇ ಇನ್ ಕ್ಯಾಶ್ ಅಂತ ಹೇಳ್ತಾರೆ. ನೋ deduction is allowed in such donations or paid in cash. Next point, 80QB royalty income of author. Royalty income maximum limit 3 lakh. Deduction under section 80QB is allowed resident individual being author or joint author if his gross total includes royalty income. The amount of deduction is allowed actual royalty received maximum 2 lakh, maximum 3 lakh. Royalty income ಎಷ್ಟಿದೆ? Royalty income ಇಬ್ಬರಿಗಿಂತ ಹೆಚ್ಚು ಅಥಾರ್ಸ್ ಇದ್ರೆ ಬುಕ್ ಅನ್ನು ಬರೆದಿತ್ತು ಅಂದ್ರೆ ರಾಯಲ್ಟಿ ಇನ್ಕಮ್ ಆರ್ ರಾಯಲ್ಟಿ ಅಮೌಂಟ್ so and so. Maximum limit is 3 lakh. Maximum limit rupees 3 lakh. Whichever is less. Royalty in amount ಬಂದಿರೋದು ಮತ್ತು ಮ್ಯಾಕ್ಸಿಮಮ್ ಲಿಮಿಟ್ 3 ಲಕ್ಷ. ಅವೆಲ್ಲ ಚಿಕ್ಕ ಅಮೌಂಟ್ ಅನ್ನು ನೀವು ಅಂಡರ್ ಸೆಕ್ಷನ್ 80QB ಪ್ರಕಾರ ಡಿಡಕ್ಷನ್ಸ್ ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ 80TTA interest on deposits in savings account. ಈ ಕಾನ್ಸೆಪ್ಟ್ ಅನ್ನ ನಾವು ಲರ್ನ್ ಮಾಡಿದೀವಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SBI ಅಕೌಂಟ್ ಅಂತ ಹೇಳಿ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಮತ್ತೆ ಅಂಡರ್ ಸೆಕ್ಷನ್ 80C ಮಾಡಬೇಕಾದ್ರೆ ಮತ್ತೆ OS ಅದರ್ ಸೋರ್ಸಸ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಲರ್ನ್ ಮಾಡಿದ್ವಿ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SBI ಅಕೌಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಎನಿ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್. Maximum limit 10,000. Maximum limit 10,000 rupees. Maximum limit 10,000 rupees under section 80TTA. In case of interest on post office SBI account, single account 3,500. Joint account 7,000. Double amount. Interest on post office SBI account, if it is single account or exemption under section 10(15). In case of single account 3,500, in case of joint account 7,000. So under section 80TTA, the maximum is allowed 10,000. If it is more than 10,000, it is qualified. Qualified under section 80TTA under the head of other sources. Other sources ಅಲ್ಲಿ ಇದನ್ನ ಟ್ಯಾಕ್ಸ್ ಮಾಡಬಹುದು. 10,000 ರೂಪಾಯಿಗಿಂತ ಜಾಸ್ತಿ ಇತ್ತು ಅಂದ್ರೆ ಇಂಟ್ರೆಸ್ಟ್ ಆನ್. So next 80RRB royalty income on patents. Same here, royalty income on patents. Actual royalty received so and so. Maximum limit 3 lakh. In these whichever is lower, ಇವೆರಡು ಅಮೌಂಟ್ ಅಲ್ಲಿ ಯಾವುದು ಈ ರಾಯಲ್ಟಿ ಅಮೌಂಟ್ 5 ಲಕ್ಷ ರಿಸೀವ್ ಮಾಡಿದ್ರೆ ಸೊ 5 ಲಕ್ಷ ಮತ್ತು 3 ಲಕ್ಷ ಇವೆರಡರಲ್ಲಿ ಸಣ್ಣ ಅಮೌಂಟ್ ಸ್ಮಾಲ್ ಅಮೌಂಟ್ ಈಸ್ ಅಲೌಡ್ ಅಂಡರ್ ಸೆಕ್ಷನ್ 80RR. ರಾಯಲ್ಟಿ RR ತೋರಿಸ್ತಾ ಇದೆ. ಕ್ಯೂ ತೋರಿಸಿದ್ರೆ ರಾಯಲ್ಟಿ ಇನ್ಕಮ್ ಆಫ್ ಆಥರ್. ಕ್ಯೂ ಆದ್ಮೇಲೆ PQRR ಬಂದ್ರೆ ರಾಯಲ್ಟಿ ಇನ್ಕಮ್ ಆನ್ ಪೇಟೆಂಟ್ಸ್. ಸೊ ಮ್ಯಾಕ್ಸಿಮಮ್ ಲಿಮಿಟ್ 3 lakh. ನೆಕ್ಸ್ಟ್ 80U, ಪರ್ಸನ್ ವಿತ್ ಡಿಸಬಿಲಿಟಿ.
disability. In case here same point is arises under section 80 double D. Reduction in case of person with disability. Person with disability, 40% severe 75,000. 75,000. 40% severity. 80% severity disability, 1,25,000. 1,25,000. Disability means here blindness, low vision ಅಂದರೆ ಕಣ್ಣು ಕಾಣದೇ ಇರತಕ್ಕಂಥದ್ದು, ಮತ್ತು ಲೋ ವಿಷನ್ ಕಡಿಮೆ ದೂರದೃಷ್ಟಿ ಇರ್ತಕ್ಕಂಥದ್ದು, ಲೆಪ್ರಸಿ ಕುಷ್ಠರೋಗ ಇರ್ತಕ್ಕಂಥದ್ದು, ಅಥವಾ ಕ್ಯೂರ್ಡ್ ಲೆಪ್ರಸಿ ಕ್ಯೂರ್ ಇರ್ಬೋದು, ಹಿಯರಿಂಗ್ ಇಂಪೇರ್ಮೆಂಟ್ ಕಿವಿ ಕೇಳಿಸದೇ ಇರೋದು, ಚೂಡ, ಲೋಕೋಮೋಟರ್ ಡಿಸಬಿಲಿಟಿ, ಮೆಂಟಲ್ ರಿಟಾರ್ಷನ್, ಮೆಂಟಲ್ ಇಲ್ನೆಸ್. The taxpayer shall have to furnish a copy of medical certificate issued by the approved medical authority. ಅಂದರೆ ಈ ಮೆಡಿಕಲ್ ಅಥಾರಿಟಿಯಿಂದ, ಅಂದರೆ ಮೆಡಿಕಲ್ ಇಲ್ಲಿ ಒಂದು ಹಾಸ್ಪಿಟಲ್ ಸಬ್ಮಿಟ್ ಮಾಡಿತ್ತು ಮೆಡಿಕಲ್ ಎಕ್ಸ್ಪೆನ್ಸನ್ನು ಪೇಮೆಂಟ್ ಮಾಡಿರ್ತೇನೆ, ಅಲ್ಲಿಂದ ಒಂದು ಸರ್ಟಿಫಿಕೇಟನ್ನು ಇನ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಡಿಡಕ್ಷನ್ಸನ್ನು GTA ಡಿಡಕ್ಷನ್ಸ್ ಮಾಡಬೇಕಾದ್ರೆ ಕೆಲವೊಂದು ಸರ್ಟಿಫಿಕೇಟ್ಸನ್ನು ಇನ್ಕ್ಲೋಸ್ ಮಾಡಬೇಕಾಗುತ್ತೆ. ಇದು ನೆನಪಿಟ್ಕೊಂಡ್ರೆ ಸಾಕು. ದೀಸ್ ಆರ್ 40% ಸಿವಿಯರ್ ಎಬಿಲಿಟಿ ಇದ್ದರೆ 75,000, 80% severe disability is 1,25,000. This is up to the theory concept, I mean reduction in computing total income. Next class is on numerical class on numerical, I mean under section 80G. We will discuss in the next class. Thank you so much. Have a progressive time. Good luck and goodbye.